ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆ ನೋಡಿ ಈ ಥರ ಇದೆ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಬ್ಲ್ಯಾಕ್ ಇದೆ, ಹಾಗೆ ಪೂರ್ತಿಯಾಗಿ ಸಿಲ್ವರ್ ಜರಿ ಬಂದಿದೆ. ಹಾಗೆ ಮಿಡಲ್ನಲ್ಲಿ ಈ ಥರ ಫ್ಲವರ್ಸ್ ಬಂದು ಗ್ರೀನು, ಪಿಂಕು, ಯೆಲ್ಲೋ ಮತ್ತು ಆರೆಂಜ್ ಕಲರ್ ಕಾಂಬಿನೇಷನಲ್ಲಿ ಇದೆ. ನಾನಿಲ್ಲಿ 2 ತರಹದ ಕಲರ್ಗಳನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ಲವರ್ಗಳು 4 ರೀತಿಯಾಗಿ ಇದೆ ಕಲರ್ಸು. ನಾನು ಇದರಲ್ಲಿ ಗ್ರೀನನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಲ್ಲುನಲ್ಲಿ ಇರುವಂತಹ ಸಿಲ್ವರ್ ಜರಿ, ಹಾಗೆ ಪೂರ್ತಿ ಸೀರೆಗೂ ಕೂಡ ಸಿಲ್ವರ್ ಜರಿ ಈ ಥರ ಡಿಸೈನ್ ಬಂದಿದೆ. ಅದಕ್ಕೋಸ್ಕರ ಸಿಲ್ವರ್ ಕಲರನ್ನು ತಗೊಂಡಿದ್ದೀನಿ. ಈ 2 ತರಹದ ಕಲರ್ಗಳನ್ನು ಬಳಸ್ಕೊಂಡು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೋಡಿಲಿ, ನಾನು ಇದನ್ನು ಪೂರ್ತಿಯಾಗಿ ತಗೊಂಡಿದ್ದೆ. 2 ಥ್ರೆಡ್, ಒಂದು 20 ರುಪೀಸು, ಇನ್ನೊಂದು 20 ರುಪೀಸು, ಟೋಟಲ್ 40 ರುಪೀಸ್ ಆಯಿತು. ಇದರಲ್ಲಿ ಬರೀ ಅರ್ಧ ಖರ್ಚಾಗಿದೆ. ನಾನು ಆಲ್ರೆಡಿ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲೇ ಪೂರ್ತಿ ಸೀರೆ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಅಂದಾಜು ಮೇಲೆ ಗೊತ್ತಾಗುತ್ತಲ್ಲ ದಿನ ಹಾಕುವವರಿಗೆ, ಅದಕ್ಕೋಸ್ಕರ ಅದರಲ್ಲಿ ಇನ್ನೂ ಇಷ್ಟು ಉಳ್ಕೊಂಡಿದೆ. ಇದು ಇನ್ನೊಂದು ಸೀರೆಗೆ ಆರಾಮ್ಸೆ ನಾವು ಕ್ರೋಶಾ ವರ್ಕ್ ಇದ್ದರೂ ಹಾಕ್ಕೋಬೋದು, ಬೇಬಿ ಕುಚ್ಚಿದ್ರೂ ಕೂಡ ಹಾಕ್ಕೋಬೋದು. ಕೇವಲ ಒಂದು 40 ರೂಪಾಯಿ ಖರ್ಚು ಮಾಡಿಕೊಂಡ್ರೆ ಇನ್ನೂ 20 ರೂಪಾಯಿ ನಮಗೆ ಉಳುತ್ತೆ. ಯಾಕಂದರೆ ಥ್ರೆಡ್ ಉಳಿಯುತ್ತಲ್ಲ, 20 ರೂಪಾಯಿ ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ನೀವು ಕುಚ್ಚನ್ನು ಹಾಕ್ಕೋಬೋದು. ನಾನಿಲ್ಲಿ ಆಲ್ರೆಡಿ ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೋ ಉದ್ದ, ಅಷ್ಟು ಉದ್ದಕ್ಕೆ ಒಂದೇ ಸಲಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಕುಚ್ಚುಗಳನ್ನು ಈ ಥರ ಒಂದು ಸೀರೆಗೆ ಎಷ್ಟು ಬೇಕೋ ಅಷ್ಟು ಉದ್ದವಾದ ಕುಚ್ಚನ್ನು ಒಂದೇ ಸಲಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮುಂದ್ಗಡೆ ಈ ಥರ ಗಮ್ಮನ್ನು ಹಚ್ಚಿ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ ಥರ ಉದ್ದವಾದ ಕುಚ್ಚನ್ನು ನಾನು ಕಾಲಿಂದ ಮಾಡಿಕೊಂಡು ತೋರಿಸಿದ್ದೀನಿ. ನಿಮಗೆ ಆ ವಿಡಿಯೋ ಬೇಕಿದ್ದರೆ ನಾನು ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಲಾಸ್ಟಲ್ಲಿ ವಿಡಿಯೋ ಎಂಡ್ ಆಗುವಾಗ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಅಲ್ಲೂ ಕೂಡ ನೀವು ನೋಡ್ಕೋಬೋದು ಈ ಥರ ಕುಚ್ಚು ಉದ್ದವಾಗಿ ಯಾವ ಥರ ಮಾಡೋದಂತ. 2 ಕಲರ್ದು ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವುಗಳನ್ನು ನಾನು ಸ್ಟ್ರೇಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟ್ರೇಟ್ ಮಾಡೋದರಿಂದ ಕುಚ್ಚು ನೀಟಾಗಿ ಬರುತ್ತೆ. ಈ ಥರ ಸ್ಟ್ರೇಟ್ನರನ್ನು ಬಳಸ್ಕೊಂಡು ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲನ್ನು ಬಳಸ್ತಾ ಇದ್ದೀನಿ. ಇದನ್ನು ಬಳಸೋದ್ರಿಂದ ಸೀರೆ ಹಾಳಾಗೋದಿಲ್ಲ, ಹೋಲ್ ಕೂಡ ನೀಟಾಗಿ ಬೀಳುತ್ತೆ. ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಬಳಸ್ತಾ ಇದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ. ನೀವು ಕುಚ್ಚನ್ನು ಹಾಕ್ಕೊಳ್ಳುವಾಗ ಸೀರೆಗೆ ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೋಬೋದು. ಬೇಡ ಅಂದರೆ ಬೆರಳಳತೆಯಿಂದ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಈಸಿ ಮೆಥಡಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆಯಲ್ಲಿ ಪೂರ್ತಿಯಾಗಿ ಸಿಲ್ವರ್ ಜರಿ ಬಂದಿರೋದ್ರಿಂದ ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಸಿಲ್ವರ್ ಕಲರ್ ಜರಿ ಥ್ರೆಡನ್ನು ಬಳಸ್ತಾ ಇದ್ದೀನಿ. ಒಂದು ವೇಳೆ ಸೀರೆಯಲ್ಲಿ ಗೋಲ್ಡ್ ಕಲರ್ ಜರಿ ಏನಾದರೂ ಇದ್ದರೆ ನೀವು ಗೋಲ್ಡ್ ಕಲರ್ ಜರಿ ಥ್ರೆಡನ್ನು ಬಳಸಿ. ನಾನಿವಾಗ ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಜರಿ ಥ್ರೆಡ್ ಏನಾದರೂ ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ 4 ಎಳೆಯಿಂದ ಕೂಡ ನೀವು ಕಟ್ಕೋಬೋದು, ಪೋಣಿಸ್ಕೋಬೋದು. ಕೆಲವೊಬ್ಬರು ಕೈಯಿಂದ ಕಟ್ತಾರೆ. ಆ ಥರ ಮಾಡೋದ್ರಿಂದ ಟೈಮ್ ತುಂಬ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ನೀಡಲ್ ಒಳಗಡೆ ಪೋಣಿಸ್ಕೊಂಡು ಕಟ್ಟೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ. ಮೊದಲು ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ಹೋಲನ್ನು ಮಾಡ್ಕೊಳ್ಳಿ. ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಕೆಳಗಡೆಯಿಂದ ಮೇಲ್ ತರಬೇಕು. ನಾನಿಲ್ಲಿ 120 ಎಳೆ ಆಗುವಂತಹ ಕುಚ್ಚನ್ನು ತಗೊಂಡಿದ್ದೀನಿ. 120 ಎಳೆ ಕುಚ್ಚು ತಗೊಂಡಿದ್ದೀನಲ್ಲ, ಬೇಕಿದ್ದರೆ ನೀವು ಇನ್ನೂ ದಪ್ಪ ಮಾಡ್ಕೋಬೋದು. ನೋಡಿ, ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಈ ಓಲಿಂದ ಸಲೀಸಾಗಿ ಬಂದುಬಿಡುತ್ತೆ ಈ ಥರ ಹೊರಗಡೆ. ಇವಾಗ ನಿಮಗೆ ಉದ್ದ ಎಷ್ಟು ಬೇಕಾಗುತ್ತೋ ನೀವು ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮಗಿನ್ನೂ ದಪ್ಪ ಬೇಕಿದ್ದರೆ 140 ಎಳೆ 150 ಎಳೆ ಕೂಡ ನೀವು ತಗೋಬೋದು. ಈ ಥರ ಇಟ್ಕೊಂಡು ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತೊಗೊಂಡು ಬನ್ನಿ. ಜರಿ ಥ್ರೆಡನ್ನು ಪೂರ್ತಿಯಾಗಿ ಎಳ್ಕೋಬೇಡಿ, ಸ್ವಲ್ಪ ಈ ಥರ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ. ನೋಡಿ, ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 3ರಿಂದ 4 ಸಲ ಜರಿ ಥ್ರೆಡನ್ನು ಈ ಥರ ಕುಚ್ಚಿಗೆ ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು.
ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ 120 ಎಳೆ ಕುಚ್ಚು ಹಾಕ್ಕೊಂಡಿದ್ನಲ್ಲ, ಡಬಲ್ ಮಾಡಿಕೊಂಡಾಗ 240 ಎಳೆ ಕುಚ್ಚು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೊತೀನಿ. ಮಾಡಿಕೊಂಡು ಸೇಮ್ ಇದೇ ಥರ ನಾನಿವಾಗ ಬೆರಳಿನ ಡಿಸ್ಟೆನ್ಸ್ ಇಟ್ಕೊಂಡು 4 ಕುಚ್ಚುಗಳನ್ನು ಹಾಕ್ತೀನಿ. ಗ್ರೀನ್ ಕಲರ್ದು ಮೊದಲೀಗ 4 ಕುಚ್ಚನ್ನು ಹಾಕ್ತೀನಿ. ನೋಡಿ 4 ಕುಚ್ಚು ಹಾಕ್ಕೊಂಡಿದ್ದೀನಿ. ಒಂದೇ ಸಮವಾಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ಮಾಡ್ಕೋತೀವೋ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. 4 ಕುಚ್ಚು ಆದಮೇಲೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು, ಬೇಕಿದ್ರೆ ನಿಮ್ಗೆ ಈ ಥರ ಬೇಡ ಅಂದರೆ ಮೆಜರ್ಮೆಂಟ್ ಟೇಪಿಂದ ಮೊದಲೇ ಮಾರ್ಕ್ ಮಾಡಿ ಕೂಡ ಇಟ್ಕೋಬೋದು. ಇವಾಗ ನಾನು ಸಿಲ್ವರ್ ಕಲರ್ದು ಮಾಡ್ಕೊಂಡಿದ್ನಲ್ಲ ಕುಚ್ಚು, ಅದನ್ನು ಹಾಕ್ತಾಯಿದ್ದೀನಿ. ಇದು ಕೂಡ 120 ಎಳೆ. ಇನ್ನೂ ದಪ್ಪ ಬೇಕಿದ್ದರೆ 130 ಎಳೆ, 140 ಎಳೆ, 150 ಎಳೆವರೆಗೂ ಮಾಡ್ಕೋಬೋದು. ಕೆಲವೊಬ್ಬರು 180 ಎಳೆ ಕೂಡ ಹಾಕ್ತಾರೆ, ಜಾಸ್ತಿ ದಪ್ಪ ಅನಿಸುತ್ತೆ. ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ನೈಸಾಗಿ ಕಾಣಿಸುತ್ತೆ, ಇಷ್ಟೇ ಚೆನ್ನಾಗಿ. ಇಷ್ಟು ಹಿಡ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ ತರಬೇಕು. ಇನ್ನೊಂದು ಥರ ಲಾಕ್ ಮಾಡೋದು ತೋರಿಸ್ತೀನಿ ನೋಡಿ. ಈ ಥರ ಕೂಡ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಈ ಥರ ತೋರಿಸಿದ್ದೆ, ಸಾರಿ, ಈ ಥರ ಹೂ ಕಟ್ತೀವಲ್ಲ, ಈ ಥರ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಈ 4 ಕುಚ್ಚು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ಇಲ್ಲೂ ಕೂಡ ಇವಾಗ 4 ಸಿಲ್ವರ್, 4 ಗ್ರೀನು, ಈ ಥರ ಕಾಂಬಿನೇಷನಲ್ಲಿ ಸೀರೆ ಪೂರ್ತಿ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ, ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. 4 ಗ್ರೀನು, 4 ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಹಾಗೆ ಬೇಗನೆ ಕಂಪ್ಲೀಟ್ ಆಯಿತು. 120 ಎಳೆ ತಗೊಂಡು ಹಾಕಿರುವಂತಹ ಕುಚ್ಚು ಡಬಲ್ ಮಾಡ್ಕೊಂಡಾಗ 240 ಎಳೆ ಕುಚ್ಚಾಗುತ್ತೆ. ನೋಡಿ, ಕೇವಲ ಒಂದು 20 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನಾವು ಸೀರೆ ಪೂರ್ತಿ ಕುಚ್ಚನ್ನು ಹಾಕೋದು ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.